ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ವ್ಲಾಗ್. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾವು ಇವತ್ತಿನ ವಿಡಿಯೋದಲ್ಲಿ MTR ಗುಲಾಬ್ ಜಾಮೂನ್ನ ಮಾಡ್ತಾಯಿದ್ದೀವಿ. ನಾವು ಯಾವ ಥರ ಮಾಡೋದು, ಕ್ರಿಸ್ಪಿಯಾಗಿ ಯಾವ ಥರ ಮಾಡ್ಕೊಡೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಮೊದಲಿಗೆ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀವಿ. ನಾವು 175 ಗ್ರಾಮಿಂದ 2 ಪ್ಯಾಕೆಟ್ MTR ಗುಲಾಬ್ ಜಾಮೂನ್ 2 ಪ್ಯಾಕೆಟ್ ತೊಗೊಂಡಿದ್ವಿ. ನಾವು ಒಂದು ಕಡೆ ಈಗ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲರೂ ಪಾತ್ರೆಗೆ ಸಕ್ಕರೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಾಡ್ಕೊತಾರೆ. ನಾವು ಆ ಥರ ಅಲ್ಲ, ಈಸಿಯಾಗಲಿ ಬೇಗನೆ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರಿಗೆ 2 ಕಪ್ ಸಕ್ಕರೆ ಹಾಕಿ 1 ಕಪ್ ನೀರು ಹಾಕಿ, ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಅನುಗುಣವಾಗಿ ಸಕ್ಕರೆನ ಹಾಕ್ಕೋಬೇಕು. ಅದ್ರ ಮೆಜರ್ಮೆಂಟಿಗೆ ನೀರನ್ನ ಹಾಕ್ಕೋಬೇಕು. ಹಾಕ್ಬಿಟ್ಟು 4 ವಿಷಲ್ನ ಕುಕ್ಕರ್ 4 ವಿಷಲ್ ಹಾಕ್ಕೋಬೇಕು. ನಂತರ ಇಲ್ಲಿ ನೋಡಿ ಹಿಟ್ಟು ಕಲಿಸ್ಕೊತಾ ಇದ್ದೀವಿ. ಅದು ಏನೇ 175 ಗ್ರಾಮಿಂದ 2 ಪ್ಯಾಕೆಟ್ ತೊಗೊಂಡಿದ್ವಲ್ಲ, ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಹಿಟ್ಟನ್ನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಹಾಲು, ಸ್ವಲ್ಪ ನೀರು, ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಕಲಿಸ್ಕೊತಾ ಇದ್ದೀವಿ. ಅಡುಗೆ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ಮೆತ್ತಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ನೋಡಿ ಈ ಅದಕ್ಕೆ ಇರಬೇಕು. ಈ ಅದಕ್ಕೆ ಇದ್ದರೆ ಅದು ಜಾಮೂನು ಕ್ರಿಸ್ಪಿಯಾಗಿ ಸ್ಮೂತಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದು ಉಂಡೆ ಮಾಡ್ಬೇಕಾದ್ರೆ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅದು ನೀಟಾಗಿ ಒಂದು ಸ್ವಲ್ಪ ಕೈಯಲ್ಲೇ ಹಿಂಗೆ ಮೆತ್ತು ಮಾಡಿಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು. ಆವಾಗ ಪಾಕದಲ್ಲಿ ಹಾಕಿದಾಗ, ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಅದು ಉಂಡೆ ಒಡ್ಕೊಳಲ್ಲ, ನೀಟಾಗಿ ಇದು ಹಂಗೆ ಹರಡ್ಕೊಳುತ್ತೆ ಪಾತ್ರೆಯಲ್ಲಿ. ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ಸಕ್ಕರೆ ಪಾಕ ಏನು ಮಾಡ್ಕೊಂಡಿದ್ದೀವಲ್ಲ ಅದು ಕುಕ್ಕರಲ್ಲಿ ಹಾಕಿದ್ರೆ ಈ ಅದಕ್ಕೆ ಬರಬೇಕಪ್ಪ ಸಕ್ಕರೆ ಪಾಕ. ಹಂಗಾರೆ ಜಾಮೂನು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದು ಕರಿಬೇಕಾದ್ರೂ ಅಷ್ಟೇ, ಈ ಕಲರ್ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಪಾಕನ ಕರ್ಕೋಬೇಕು, ಚೆನ್ನಾಗುತ್ತೆ. ಈಗ ನೋಡಿ ಈ ಥರ ಈ ಸೈಜ್ನಲ್ಲಿ ನಾವು ಈ ಥರ ಉಂಡೆನ ಮಾಡ್ಕೊಂಡಿದ್ದೀವಿ. ಸಣ್ಣದಾಗಿ ಒಂದೊಂದೇ ಹಾಕ್ಕೊತಾ ಇದ್ದೀವಿ. ಅದು ನೆಂದ ಮೇಲೆ ಇಷ್ಟು ದಪ್ಪ ಆಗಿದೆ, ಈ ಥರ ಬಂದಿದೆ ನೋಡಿ. ಯಾವುದೇ ಥರವಾಗಿ ಒಡ್ಕೊಳೋದಾಗಲಿ ಏನೂ ಆಗಲಿ ಇಲ್ಲ. ನೋಡಿ ಎಷ್ಟು ನೀಟಾಗಿ ತಗೊಳಕ್ಕೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಈ ಥರ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.